ನಾನು ನಮ್ಮ ಸರ್ ಎಲ್ಲಿಗೆ ಹೊಂಟಿದೀವಿ ಅಂತ ಹೇಳ್ಬೇಕಂದ್ರೆ ಈ ಬ್ಲಾಗ್ ಎಂಡ್ ಆಗೋವರೆಗೂ ನೋಡಿ ಎಲ್ಲ ಹೇಳ್ತೀನಿ. ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಗ್ರಿ ಬೊಮ್ಮನಹಳ್ಳಿ ಹುಡುಗ ಮನ್ಸೂರ್. ನಮ್ಮ ಸರ್ ಬೆಳಗ್ಗೆನೆ ಫೋನ್ ಮಾಡಿ ರೆಡಿಯಾಗಿ ಹೊರಗಡೆ ಬಾ ಅಂತ ಅಂದ. ಏನಕ್ಕೆ ಅಂದ್ರೆ ಏನು ಹೇಳಿಲ್ಲ, ಸೀದಾ ಕರ್ಕೊಂಡು ಹೊಂಟ ಹೊಸಪೇಟೆ ಕಡೆಗೆ. ನಾನೇನೋ ತಿರ್ಗಾಡಕ್ ಕರ್ಕೊಂಡು ಹೋಗ್ತಾ ಇದ್ದಾನು ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಎಲ್ಗಂತ. ಎಲ್ಲರ ಅಚ್ಚುಮೆಚ್ಚಿನ ಗಾಡಿ RX-135. ಅವನ ಸರ್ರು ಗಾಡಿ ಕಂಪ್ಲೀಲಿತ್ತು ಬಳ್ಳಾರಿ ಹತ್ರ. ಅವನ ಹತ್ರ ಹೋಗಿ ಗಾಡಿ ಇಸ್ಕೊಂಡ್ ಬರ್ಬೇಕಿತ್ತು. ಅದಕ್ಕೆ ನಾವು ಅಂಡರ್ ಗ್ರೌಂಡಿಗಂತೂ ಎಂಟ್ರಿ ಕೊಟ್ವಿ ಗುರು. ಬಂದಾಗ ಏನ್ ವ್ಯೂ ಅಂತೀರಾ? ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಕಾಮ್ಲಾಪುರಕ್ಕೆ ಬರ್ಬೇಕು ಗುರು. ಕಂಪ್ಲಿಗಂತೂ ಎಂಟ್ರಿ ಕೊಟ್ವಿ. ಇಲ್ಲಿ ಕಂಪ್ಲಿ MLAದಂತೂ ಏನ್ ಕಟ್ಔಟ್ ಗುರು. ಬೆಳಗ್ಗೆನೂ ಟಿಫನ್ ಮಾಡಿರ್ಲ, ಏನಾದ್ರು ತಿಂದ್ರಾತಂತ ಕಂಪ್ಲೀಲಿ ಎಗ್ ರೈಸು ಕಬಾಬು ತಗೊಂಡು ಸೀದಾ ಊಟ ಮಾಡ್ಕೊಂಡು ಮಸೀದಿ ಹತ್ರ ಬಂದ್ವಿ. ಹೆಂಗಾದ್ರು ಶುಕ್ರವಾರ ಅಲ್ವಾ, ಅದಕ್ಕೆ ನಮಾಜ್ ಮುಗಿಸ್ಕೊಂಡು ಹೊರಗಡೆ ಬಂದ್ ನೋಡ್ತೀನಿ ಮಳೆ ಗುರು. ಮಳೆ ಅಂತ ಇವ್ರು ಅಂಗಡಿಯಲ್ಲಿ ಬಂದ್ ಕುಂತವ್ರೆ ಇಬ್ರು ನನ್ ಮಕ್ಳು. ಯಾರ್ದೋ ಮದುವೆ ಇದೆ ಅಂತ ನಮ್ ಶಾಶು ಅಂದ. ಸೀದಾ ಗುರು ಭಾವನ ಮದುವೆ ಭಾವನ ಕರ್ಕೊಂಡ್ಬಂದು ಇಲ್ಲಿ ಯಾರು ಗೊತ್ತಿಲ್ಲ ಗುರು ಊಟಕ್ಕಂತ ಕರ್ಕೊಂಡ್ಬಂದು ನಮಗೆ ಊಟ ಹಾಕ್ಸಕ್ ಬಂದು. ಭಾವನಕ್ ಬಂದಾದ್ಮೇಲೆ ಎಲ್ರು ನಮ್ನೇ ನೋಡ್ತಾರೆ. ಇವ್ರು ಯಾರೋ ಹೊಸಬ್ರು ಬಂದವ್ರಲ್ಲ, ಇವ್ರು ಯಾರೋ ಗೊತ್ತೇ ಇಲ್ಲ, ಊಟಕ್ಕಾಗಿ ಬಂದವ್ರಂತ ಎಲ್ಲ ನಮ್ಮ ಮುಖ. ಅಲ್ಲಿ ಕೂಡ ಇನ್ನೊಂದ್ಸಲ ಊಟ ಮಾಡ್ಕೊಂಡು ಸೀದಾ ನಮ್ ಶಾಶು ಗ್ಯಾರೇಜ್ ಹತ್ರ ಬಂದ್ವಿ. ನಮ್ ಸರ್ರು ಗಾಡಿ ಒಳಗಡೆ ನಿಂತು. ನಮ್ ಸರ್ರು ಅಂತೂ ಫುಲ್ ಖುಷಿಯಾಗಿ ಗಾಡಿ ತಳಗಡೆ ಇಳಿಸಿದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಸೀದಾ ಬಂದ್ವಿ. ಗಾಡಿ ಅಂತೂ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಬಂದ್ವಿ ಗುರು ಹೊಸಪೇಟೆ ಕಡೆಗೆ. ಹೊಸಪೇಟೆ ಕಡೆಗೆ ಬಂದು ಕಾಮ್ಲಾಪುರಲ್ಲಿ ಏನ್ ವ್ಯೂ ಗುರು. ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಬರ್ಬೇಕಿಲ್ಲಿ. 15 ದಿನ ಆಯ್ತು ಗಾಡಿನೇ ಹೊಡೆದಿಲ್ಲ ಅಂತ. ಇವತ್ತು ಒಂದೇ ದಿನದಲ್ಲಿ ನಾಯಿಗೆ ಹೊಡೆದಂಗ್ ಹೊಡಿತಾವ್ ಗುರು. ನಾನಂತೂ ದೇವ್ರ ಹತ್ರ ಇವತ್ತು ಊರಿಗೆ ಹೆಂಗಾದ್ರೂ ಸೇಫಾಗಿ ಕಳ್ಸಪ್ಪ ದೇವ್ರಿ ಅಂತ ಬೇಡ. ಹಂಗೆ ಡ್ಯಾಮ್ ಹತ್ರ ಹೋದ್ರಾತಂತ ಡಿಸೈಡ್ ಮಾಡ್ಕೊಂಡು ಡ್ಯಾಮ್ ಹತ್ರ ಬಂದು ನಾವು ಒಂದ್ ಸ್ವಲ್ಪ ಫೋರ್ಸ್ ಕೊಟ್ಟು ಸೀದಾ ಮತ್ತೆ ಒಂದ್ ಸ್ವಲ್ಪ ವಿಡಿಯೋ ಫೋಟೋ ತಕೊಂಡು ನಮಗೂ ಇವತ್ತು ಸಾಕು ಊರಿಗೆ ಟೈಮ್ ಆಗುತ್ತಂತ ಸೀದಾ ಬಂದ್ವಿ ಊರ್ ಕಡೆಗೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ.